ಐಪಿಎಲ್ ನ ಮೊದಲ ಪಂದ್ಯ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಸನ್ರೈಸರ್ಸ್ ಹೈದರಾಬಾದ್. ನಮ್ಮ RCB ಗೆಲ್ಬೇಕಂದ್ರೆ ಬೆಸ್ಟ್ ಸ್ಟ್ರಾಂಗೆಸ್ಟ್ ಇಲೆವನ್ ಯಾವ್ದಪ್ಪ ಅಂದ್ರೆ ಈ ಒಂದು ಇಲೆವನ್ ಆಡ್ಸಿದ್ರಪ್ಪ ಅಂದ್ರೆ RCB ಸೋಲೋ ಮಾತೆಲ್ಲ ಪಕ್ಕ ಗೆದ್ದೇ ಗೆಲ್ತಾರೆ. ಇನ್ ಕೇಸ್ ಫಸ್ಟ್ ಬ್ಯಾಟಿಂಗ್ ಆದ್ರೆ 310 ಹತ್ರ ಹೊಡೆಯೋ ಸಾಧ್ಯತೆ ಇರುತ್ತೆ. ಹಾಯ್ ಹಲೋ ನಮಸ್ಕಾರ, ಎಲ್ರು ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡಿರ್ತೀನಿ. ಚೆನ್ನಾಗಿರಿ, ಖುಷಿಯಾಗಿರಿ. ನಿಮಗೆಲ್ಲರಿಗೂ ಮೊದಲದಾಗಿ IPL ಹಬ್ಬದ ಹಾರ್ದಿಕ ಶುಭಾಶಯಗಳು. IPL ನ ಫಸ್ಟ್ ಮ್ಯಾಚ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಸನ್ರೈಸರ್ಸ್ ಹೈದರಾಬಾದ್. ಈ ಒಂದು ಪಂದ್ಯದಲ್ಲಿ ಗೆಲ್ಬೇಕಂದ್ರೆ ಬೆಸ್ಟ್ ಪ್ಲೇಯಿಂಗ್ ಇಲೆವನ್ ಯಾವ್ದಿರ್ಬೇಕು RCB ಗೆ, ಹಾಗೆ ಯಾವ ಸ್ಟ್ರಾಂಗೆಸ್ಟ್ ಇಲೆವನ್ ಇದ್ರೆ 310 ಹತ್ರ RCB ಅವರು ಹೊಡಿತಾರೆ. ಇದೆಲ್ಲ ನೋಡೋಣ, ವಿಡಿಯೋನ ಪೂರ್ತಿ ನೋಡಿ. ಮತ್ತೊಂದ್ಸರಿ ನಿಮಗೆಲ್ಲರಿಗೂ ನಮ್ಮ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇದು ಹೇಳಕ್ಕೂ ಮುಂಚೆ ಒಂದು ನಮ್ಮ RCB ಬಗ್ಗೆ ಲಾಯಲಿಟಿ ಬಗ್ಗೆ ಒಂದು ಯಥೇಚ್ಛವಾಗಿ ನಾನು ಹೇಳಲೇಬೇಕು, ನೀವು ಕೇಳಲೇಬೇಕು. ಏನಪ್ಪಾ ಅಂದ್ರೆ ಹೋದ ಬಾರಿ 2025ರಲ್ಲಿ ನಮ್ಮ RCB ತಂಡ ಕಿಂಗ್ಸ್ 11 ಪಂಜಾಬ್ ತಂಡದ ವಿರುದ್ಧ ಭರ್ಜರಿ ಜಯಿಕೊಂಡು ಮೊದಲ ಬಾರಿಗೆ ಟ್ರೋಫಿಯನ್ನು ಎತ್ತಿಡಿತು 18 ವರ್ಷಗಳ ಬಳಿಕ. 18 ನಮಗೆ ಸಖತ್ತಾಗಿದೆ. ಕೊಹ್ಲಿ ಅವರ ಜರ್ಸಿ ನಂಬರ್ ಕೂಡ 18 ಆಗಿತ್ತು. 18 ವರ್ಷಕ್ಕೆ ನಮ್ಮ RCB ಫಸ್ಟ್ ಟ್ರೋಫಿಯನ್ನ ಎತ್ತಿಡಿತು. ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮೊದಲ ಕಪ್ ಗೆದ್ದ ಖುಷಿಗೋಸ್ಕರ ನಮ್ಮ ಕರ್ನಾಟಕ ಸರ್ಕಾರ ಒಂದು ಫಂಕ್ಷನ್ ಅರೇಂಜ್ ಮಾಡುತ್ತೆ ನಮ್ಮ ಕರ್ನಾಟಕದ ವಿಧಾನಸೌಧದ ಮುಂದೆ. ಆ ಒಂದು ಫಂಕ್ಷನ್ ನೋಡಕ್ಕೆ ಲಕ್ಷ 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 ಜನ ಬಂದಿರ್ತಾರೆ. ಬಟ್ ಆ ಒಂದು ಸಂದರ್ಭದಲ್ಲಿ ಒಂದು ಅಹಿತಕರ ಘಟನೆ ಕೂಡ ನಡೆಯುತ್ತೆ. ಅದು ನಿಮ್ಗೆಲ್ಲ ಗೊತ್ತಿರ್ಬೋದು. 11 ಜನ ಕಾಲ್ ತುಳಿತಕ್ಕೆ ಬಲಿಯಾಗ್ತಾರೆ. ಆ ಒಂದು ಸಂದರ್ಭದಲ್ಲಿ RCB ಕಪ್ ಗೆದ್ದು ಖುಷಿ ಪಡ್ಬೇಕು ಅಥವಾ ಈ ತರ ಇನ್ಸಿಡೆಂಟ್ ಆಗಿದ್ದಕ್ಕೆ ದುಃಖ ಪಡ್ಬೇಕು, ಕ್ವಶನ್ ಮಾರ್ಕ್ ಅಲ್ಲೇ ಇತ್ತು. ತುಂಬಾನೇ ನೋವುಂಟು ಮಾಡಿತು. ಅಷ್ಟೊಂದು ಜನಸಾಗರ ಕಂಟ್ರೋಲ್ ಮಾಡಕ್ಕೆ ನಮ್ಮ ಪೊಲೀಸ್ ಅವರಿಂದ ಕೂಡ ಸಾಧ್ಯ ಆಗ್ಲಿಲ್ಲ. ಬಟ್ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಮತ್ತೆ ಈ ಬಾರಿ IPL ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. IPL ನ ಮೊದಲ ಪಂದ್ಯ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಸನ್ರೈಸರ್ಸ್ ಹೈದರಾಬಾದ್. ಈ ಒಂದು ಪಂದ್ಯ ನಡೀತಾ ಇರೋದು ನಮ್ಮ ಕರ್ನಾಟಕದ M ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ, ಅಂದ್ರೆ ನಮ್ಮ ಮನೆ ಅಂಗಳದಲ್ಲಿ. ಈ ಸ್ಟೇಡಿಯಂ ಬಗ್ಗೆ ಹೇಳ್ಬೇಕಂದ್ರೆ ಇಲ್ಲಿ 40,000 ಜನ ಕೆಪಾಸಿಟಿ ಇದ್ದು, ಅಂದ್ರೆ 40,000 ಜನ ಸ್ಟೇಡಿಯಂ ಅಲ್ಲಿ ಇಡಿಸ್ತಾರೆ. ಹಾಗೆ ಈ ಪಿಚ್ ಬಂದ್ಬಿಟ್ಟು ಬ್ಯಾಟಿಂಗ್ ಪಿಚ್ ಆಗಿದೆ. ಇಲ್ಲಿ ಅವರೇಜ್ ಆಗಿ 180ರಿಂದ 200 ಅವರೇಜ್ ಆಗಿದೆ. ಹಾಗೆ ಹೋದ ಬಾರಿ ಇನ್ಸಿಡೆಂಟ್ ನಲ್ಲಿ ಮೃತಪಟ್ಟ 11 ಜನರಿಗೋಸ್ಕರ 11 ಸೀಟನ್ನು ಕೂಡ ಮೀಸಲಿಟ್ಟಿರ್ತಾರೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಮ್ಯಾನೇಜ್ಮೆಂಟ್. ಹಾಗೆ ಮೊದಲನೇ ಪಂದ್ಯ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಪ್ಲೇಯಿಂಗ್ 11 ನಲ್ಲಿ 11 ನಂಬರ್ ಜರ್ಸಿ ಹಾಕೊಂಡು ಅವರಿಗೋಸ್ಕರ ಆಡ್ತಾ ಇದ್ದಾರೆ. ಇದರರ್ಥ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಹಾಗೆ ಅವರ ಆತ್ಮಗಳು ಬಂದು ಆ ಆಸನದಲ್ಲಿ ಅಲಂಕರಿಸಲಿ ಎಂಬ ಒಂದು ನಂಬಿಕೆ ಮೇಲೆ 11 ಸೀಟ್ಗಳನ್ನ ಖಾಲಿ ಬಿಟ್ಟಿರ್ತಾರೆ. ಅವರಿಗೋಸ್ಕರ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ. IPL ನ ಮೊದಲ ಪಂದ್ಯ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಸನ್ರೈಸರ್ಸ್ ಹೈದರಾಬಾದ್. ನಮ್ಮ RCB ಗೆಲ್ಬೇಕಂದ್ರೆ ಬೆಸ್ಟ್ ಸ್ಟ್ರಾಂಗೆಸ್ಟ್ ಇಲೆವನ್ ಯಾವ್ದಪ್ಪ ಅಂದ್ರೆ ಈ ಒಂದು ಇಲೆವನ್ ಆಡ್ಸಿದ್ರಪ್ಪ ಅಂದ್ರೆ RCB ಸೋಲೋ ಮಾತೆಲ್ಲ ಪಕ್ಕ ಗೆದ್ದೇ ಗೆಲ್ತಾರೆ. ಇನ್ ಕೇಸ್ ಫಸ್ಟ್ ಬ್ಯಾಟಿಂಗ್ ಆದ್ರೆ 310 ಹತ್ರ ಹೊಡೆಯೋ ಸಾಧ್ಯತೆ ಇರುತ್ತೆ. ಆ ಬೆಸ್ಟ್ ಪ್ಲೇಯಿಂಗ್ ಇಲೆವನ್ ಯಾವ್ದಪ್ಪ ಅಂದ್ರೆ ಹೇಳ್ತಾ ಹೋಗ್ತೀನಿ, ಬನ್ನಿ. ನಂಬರ್ 1, ನಂಬರ್ 2 ವಿರಾಟ್ ಕೊಹ್ಲಿ, ಫಿಲಿಪ್ ಸಾಲ್ಟ್. ನಂಬರ್ 3 ಅಲ್ಲಿ ರಜತ್ ಪಟಿದಾರ್ ತಂಡದ ನಾಯಕ. ನಂಬರ್ 4 ಅಲ್ಲಿ ದೇವದತ್ ಪಡಿಕಲ್. ನಂಬರ್ 5 ಅಲ್ಲಿ ಟೀಮ್ ಡೇವಿಡ್. ನಂಬರ್ 6 ಅಲ್ಲಿ ಜಿತೇಶ್ ಶರ್ಮಾ. ನಂಬರ್ 7 ಅಲ್ಲಿ ರೊಮಾರಿಯೋ ಶೆಫರ್ಡೋ. ನಂಬರ್ 8 ಅಲ್ಲಿ ಕೃಣಾಲ್ ಪಾಂಡ್ಯ. ನಂಬರ್ 9 ಅಲ್ಲಿ ಭುವನೇಶ್ವರ್ ಕುಮಾರ್. ನಂಬರ್ 10 ಅಲ್ಲಿ ಜೋಶ್ ಹಾಜಲ್ವುಡ್. ನಂಬರ್ 11 ಅಲ್ಲಿ ಯಶ್ ದಯಾಳ್. ಇದು ನಮ್ಮ ಬೆಸ್ಟ್ ಪ್ಲೇಯಿಂಗ್ 11. ಹಾಗೆ ಸಬ್ಸ್ಟಿಟ್ಯೂಟ್ ಪ್ಲೇಯರ್ ನಲ್ಲಿ ಸುಯೇಶ್ ಶರ್ಮಾ ಅವ್ರನ್ನ ಆಡಿಸ್ತಾರೆ. ಸೊ ಇದು ನನ್ನ ಪ್ರಕಾರ ಬೆಸ್ಟ್ 11 ಅಂತಾನೆ ಹೇಳ್ಬೋದು. ಸದ್ಯ ವಿರಾಟ್ ಕೊಹ್ಲಿ ಕೂಡ ಸಖತ್ ಫಾರ್ಮ್ ಅಲ್ಲಿ ಇದ್ದಾರೆ. ಫಿಲಿಪ್ ಸಾಲ್ಟ್ ಕೂಡ ಭರ್ಜರಿ ಬ್ಯಾಟಿಂಗ್ ನಡೆಸ್ತಾ ಇದ್ದಾರೆ ಇಂಗ್ಲೆಂಡ್ ಪರವಾಗಿ. ಇನ್ನು ರಜತ್ ಪಟಿದಾರ್ ತಂಡದ ನಾಯಕ, ಅವ್ರು ಆಡಿಸಲೇಬೇಕು 3ನೇ ಕ್ರಮಾಂಕದಲ್ಲಿ. ಇನ್ನು ದೇವದತ್ ಪಡಿಕಲ್ ಅವರು ಡೊಮೆಸ್ಟಿಕ್ ಒಂದು ಕ್ರಿಕೆಟ್ ನಲ್ಲಿ ಸಖತ್ ಪ್ರದರ್ಶನ ನೀಡ್ತಾ ಇದ್ದಾರೆ. ಟೀಮ್ ಡೇವಿಡ್ ಅಂತೂ ಬೆಂಕಿ ಆಟ ನೋಡ್ತಿರ್ಬೋದು ನೀವು. ಅಂಡ್ ಜಿತೇಶ್ ಶರ್ಮಾ ಮಾತು ಕೊಟ್ಟಿದ್ದಾರೆ, ಡೋಂಟ್ ವರಿ ಜಿತೇಶ್ ಶರ್ಮಾ ಹೈಯರ್, ಐ ವಿಲ್ ಟೇಕ್ ಕೇರ್ ಆಫ್ ಆಲ್ ಅಂತ ಹೇಳಿದ್ದಾರೆ. ಅಂಡ್ ರೊಮಾರಿಯೋ ಶೆಫರ್ಡ್ ನೀವೆಲ್ಲ ನೋಡಿರ್ಬೋದು, ಹೋದ್ ಸಾರಿ ಚೆನ್ನೈ ವಿರುದ್ಧ ಎಂತೆಂತ ಆಟ ಆಡಿದ್ರು ಗುರು. ಅವ್ರು ಬಂದ್ಮೇಲೆ ತಂಡಕ್ಕೆ ಒಂದು ತಿರುವು ಸಿಕ್ಕಿದ್ದು. ಇನ್ನು ಕೃಣಾಲ್ ಪಾಂಡ್ಯ ಬೆಸ್ಟ್ ಆಲ್ ರೌಂಡರ್. ಇವರು ಫೈನಲ್ ಪಂದ್ಯದಲ್ಲಿ 4 ಓವರ್ ಬೌಲಿಂಗ್ ಮಾಡಿ 17 ರನ್ ಬಿಟ್ಕೊಟ್ಟು 4 ವಿಕೆಟ್ ಅನ್ನು ತೆಗೆದಿರ್ತಾರೆ. ಇವರು ಕೂಡ ಹೋದ್ ಸಾರಿ ಕಪ್ ಹೊಡೆಯಕ್ಕೆ ಪ್ರಮುಖ ಪಾತ್ರ ವಹಿಸಿದ್ರು. ಇನ್ನು ಭುವನೇಶ್ವರ್ ಕುಮಾರ್ ಸ್ವಿಂಗ್ ಕಿಂಗ್ ಅಂತಾನೆ ಹೇಳ್ಬೋದು ನಮ್ಮ RCB ಗೆ. ಜೋಶ್ ಹಾಜಲ್ವುಡ್ ಕಮ್ ಬ್ಯಾಕ್ ಆಗಿದ್ದಾರೆ ಗುರು ಮೊನ್ನೆ ನಮ್ಮ ಟೀಮ್ಗೆ. ಯಶ್ ದಯಾಳ್ ಇವರು ಚೆನ್ನೈ ತಂಡಕ್ಕೆ ಶಿವಮ ಸ್ವಪ್ನ ಅಂತ ಹೇಳ್ಬೋದು. ಆದ್ರೂ ಇವ್ರದ್ದು ಬೆಸ್ಟ್ ಬೌಲಿಂಗ್. ಇನ್ನು ಸುಯೇಶ್ ಶರ್ಮಾ ಗೊತ್ತಿರ್ಬೋದು, ಸ್ಪಿನ್ನರ್ ನಮ್ಮ RCB ಗೆ. ಸೊ ಇದು ಬೆಸ್ಟ್ RCB ಪ್ಲೇಯಿಂಗ್ 11 ನಮ್ಮ ಪ್ರಕಾರ. ಪಕ್ಕಾ ಈ ಪ್ಲೇಯಿಂಗ್ 11 ಆಡ್ಸಿದ್ರೆ RCB ಅವರು 100% ಫಸ್ಟ್ನೇ ಮ್ಯಾಚ್ ಗೆದ್ದೇ ಗೆಲ್ತಾರೆ. ಫಸ್ಟ್ ಮ್ಯಾಚ್ ಎಲ್ಲ ಮ್ಯಾಚ್ ಗೆಲ್ತಾರೆ. ಈ ಸಾರಿ ಕೂಡ ಕಪ್ ನಮ್ದಾಗಿರುತ್ತೆ. ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿರ್ತೀನಿ. ಇಷ್ಟ ಆಗಿದ್ರೆ ಎಲ್ರಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗುರು. ಹಾಗೆ ನಿಮ್ ಪ್ರಕಾರ ಪ್ಲೇಯಿಂಗ್ 11 ಅಲ್ಲಿ ಯಾರು ನಡೆಸಬೇಕು, ಇದ್ರಲ್ಲಿ ಏನಾದ್ರು ತಪ್ಪಾಗಿದ್ರೆ ಕಮೆಂಟ್ ಮಾಡಿ.